ಇನ್ನು ಕಾವೇರಿ ವಿಚಾರದಲ್ಲಿ ರೈತರ ಆಕ್ರೋಶ ಸರಿಯಾಗೇ ಇದೆ. ಬಿಜೆಪಿ ಕೂಡ ಹೋರಾಡಬೇಕಿರುವಂತಹ ಅನಿವಾರ್ಯತೆ ಇದೆ. ಈಗ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಮಾಡದೆ ಜೀವನದಿ ವಿಚಾರದಲ್ಲಿ ಅಸಡ್ಡೆ ತೋರಿದ್ದಾರೆ. ಇಲ್ಲಿ ಬೆಂಕಿ ಬಿದ್ದು ಹೊತ್ತು ಉರಿತಾ ಇದ್ರು, ಇವರು ಹೋಗಿ ದೆಹಲಿಯಲ್ಲಿ ಕೂತಿದ್ದಾರೆ. ಅಧಿಕಾರದ ದಾಹಕ್ಕಾಗಿ ದೆಹಲಿಯಲ್ಲಿ ಹೋಗಿ ಕೂತಿದ್ದಾರೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದ್ದಾಗ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಕಳೆದ 4-5 ದಿನಗಳಿಂದ ಕೂಡ ದೆಹಲಿಯಲ್ಲಿ ಮತ್ತು ಅದಕ್ಕೆ ಮೊದಲು ಕೂಡ ದೆಹಲಿಯಲ್ಲಿ ಇವರು ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ ಮಾಡೋದರಲ್ಲೇ ಮುಳುಗಿ ರಾಜ್ಯವನ್ನು ಈ ಬರಗಾಲದ ಸ್ಥಿತಿಯಲ್ಲಿರತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ಹರಿಸದೆ ಇವತ್ತು ಜೀವನದಿಯಾಗಿದ್ದಂಥ ಕಾವೇರಿಯ ವಿಚಾರದಲ್ಲಿ ಇವರು ಅಕ್ಷಮವಾದಂಥ ಅಸಡ್ಡೆಯನ್ನು ಮಾಡಿ ಇವತ್ತು ಈ ಒಂದು ತೊಂದರೆಗೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇರೋದು ಅದು ಸಮಂಜಸವಾಗಿದೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟು ಹೋರಾಟವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದ್ದೇ ಇದೆ. ಇವತ್ತು ಈ ಬರಗಾಲ ಇದ್ದರೂ ಕೂಡ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಕೂಡ ಅಷ್ಟೇ ಎಲ್ಲ ಇನ್ನೂ ಕೂಡ ದೆಹಲಿಯಲ್ಲೇ ಇದ್ದಾರೆ. ಇಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದ್ದರೂ ಕೂಡ ಅವರ ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದ ಜನತೆ ಖಂಡಿತ ಕೂಡ ಕ್ಷಮಿಸೋದಿಲ್ಲ. ಇವತ್ತು ಮುಕ್ಕಾಲು ರಾಜ್ಯ ಬರಗಾಲದಿಂದ ತತ್ತರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಧಿಕಾರದ ದಾಹ ಇನ್ನೂ ಕೂಡ ತೀರಿಲ್ಲ. ಜನಗಳ ದಾಹವನ್ನು, ನೀರಿನ ದಾಹವನ್ನು ತೀರಿಸದೆ ಅಧಿಕಾರ ದಾಹಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅವರು ದೆಹಲಿಯಲ್ಲಿ ಜನ ಕೂಡ ನೋಡ್ತಾ ಇದ್ದಾರೆ. ಬಹುಶಃ ಇವತ್ತೇನು ಕಾವೇರಿ